ಏನು ನನ್ನ ರೂಮಿಗೆ ಮತ್ತೆ ವಾಪಸ್ ಬಂದಿದ್ಯಾ? ವೈದ್ಯ ಮಾಡೋದಕ್ಕಂತೂ ಅಲ್ಲ, ಅದೆಲ್ಲ ಆಗೋಗಿದೆ. ಮತ್ತ್ಯಾಕೆ ಬಂದಿದ್ಯಾ? ವೈದ್ಯ ಏನೋ ಪೂರ್ತಿ ಆಗಿರ್ಬೋದು, ಆದ್ರೆ ನನ್ ಬಂದ್ ಕೆಲ್ಸ ಇನ್ನೂ ಮುಗ್ದಿಲ್ವಲ್ಲ. ಏನದು? ನೀನ್ ಕದ್ಕೊಂಡ್ ಬಂದಿರೋದು. ನಾನೇನ್ ಕದ್ಕೊಂಡ್ಬಂದೆ? ಓ ಅರ್ಥ ಆಯ್ತು. ನಿನ್ ಮನ್ಸ್ನ ಅಲ್ವಾ? ಅದು ಈ ರೂಮಲ್ಲಿಲ್ಲ. ನನ್ನ ಹೃದಯದಲ್ಲಿ ಸೇಫ್ ಆಗಿ ಇಟ್ಕೊಂಡಿದ್ದೀನಿ. ಇದನ್ನ ನಮ್ಮ ಅಮ್ಮಮ್ಮನ ಭಾಷೆಯಲ್ಲಿ ಒಂದ್ ಕೈಯಲ್ಲಿ ಕೊಟ್ಟಿರೋದು ಇನ್ನೊಂದು ಕೈಗೆ ಗೊತ್ತಾಗಬಾರ್ದು ಅಂತಾರೆ. ನನ್ನ ಮನ್ಸಿಗೋಸ್ಕರ ಬಂದಿದ್ಯಾ ಅಂತ ಹೇಳ್ಬೇಕಲ್ವಾ? ಅಷ್ಟಿಷ್ಟ ಆದ್ನಾ? ನಿನ್ನ ಎಷ್ಟು ಸಾಫ್ಟ್ ಆಗಿದೆ. ನಿನ್ನ ಕೈ ಮುಗಿತೀನಿ, ನಾಗಮಣಿ ಕೊಟ್ಬಿಡು. ಏನ ನೀನು ನನ್ನ ಮನ್ಸಿನ ಬಗ್ಗೆ ಮಾತಾಡ್ತಾ ಇದ್ರೆ ನೀನ್ ನೋಡಿದ್ರೆ ಮಣಿ ಬಗ್ಗೆ ಮಾತಾಡ್ತಿದ್ಯಾ? ನಿನಗೆ ನಾಚಿಕೆ ಆಗಲ್ವಾ? ಯಾಕೆ ಹೀಗೆ ಮಾತಾಡ್ತಿದ್ಯಾ? ನನಗಿಲ್ಲಿ ಸಮಸ್ಯೆ ಆಗಿದ್ರೆ ನಿನಗ ತಮಾಷೆ ಅನಿಸ್ತಿದ್ಯಾ? ನೀನ್ ನಿಜವಾಗ್ಲೂ ಮನಸ್ಸಿರುವಂತ ಮನುಷ್ಯನೇ ಆಗಿದ್ರೆ ನನ್ನ ನೋವನ್ನ ಅರ್ಥ ಮಾಡ್ಕೊಳ್ತೀಯ. ನನಗೂ ತುಂಬಾ ನೋವಾಗಿದೆ, ಆದ್ರೆ ಅದು ಒಂಥರ ಚೆನ್ನಾಗಿದೆ. ನನ್ನ ಅರ್ಥನೇ ಮಾಡ್ಕೋತಿಲ್ಲ ನೀನು. ಪ್ರೀತಿ ಅನ್ನೋದು ನಿನಗೂ ಆದ್ರೆ ಅವಾಗ ನಿನಗೆ ಅರ್ಥ ಆಗುತ್ತೆ. ನೋಡ ನಿರೋಧ್, ಅರ್ಥ ಇಲ್ದೇರೋ ಮಾತಾಡಿ ನನ್ನ ತಲೆ ಕೆಡಿಸ್ಬೇಡ. ನೀನ ಮಣಿನ ಕೊಡೋವರೆಗೂ ನಾನಂತೂ ನಿನ್ನ ಸುಮ್ಮನೆ ಬಿಡಲ್ಲ. ಬಿಡಲ್ವಾ? ಬಿಡು. ಬಿಡಲ್ವಾ ನೀನು? ಬಿಡು. ಏನೇ ನನ್ ಮಾವನ್ ಜೊತೆ ಏನ್ ಮಾಡ್ತಿದ್ಯಾ? ಅಯ್ಯೋ, ಆಲ್ರೆಡಿ ನಿನ್ಗೊಂದು ವಾರ್ನಿಂಗ್ ಕೊಟ್ಟಿದ್ದೀನಲ್ವಾ, ಆಗ್ಲೇ ಮರ್ತು ಬಿಟ್ಯಾ? ಅವರು ನನ್ನ ಮಾವ, ನನ್ನ ಮದುವೆ ಆಗೋ ಹುಡುಗ. ಹೌದು, ನೀನ್ ಯಾಕೆ ಬಂದೆ? ಮರಳು ಮಾಡ್ಬೇಕು ಅಂತನಾ? ಬಿಟ್ಟು ಅಂತಿದ್ದೆ. ನಿನ್ನಿಲ್ಲಿಂದ ಹೇಗ್ ಓಡಿಸ್ಬೇಕು ಅಂತ ನನಗ್ ಗೊತ್ತೇ. ಅಮ್ಮ ಅಮ್ಮ, ಪರ್ಣಿಕಾ, ನಿನ್ನ ಅಯ್ಯೋ. ಅಮ್ಮ 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 ಅಮ್ಮ. ಏನಾಯ್ತು ಪರ್ಣಿಕಾ? ಇವಳು ಮಾವನ್ ರೂಮಿಗೆ ಹೋಗಿದ್ಲಮ್ಮ. ನನ್ನ ಅಳಿಯನ್ ರೂಮಲ್ಲಿ ನಿನ್ಗೇನ್ ಕೆಲಸ? ನಿನಗೆ ಮಾತಲ್ಲಿ ಹೇಳಿದ್ರೆ ಅರ್ಥ ಆಗೋದಿಲ್ವಾ? ಮರ್ಯಾದೆ ಸಂಸ್ಕಾರ ಮೊದಲೇ ಇಲ್ಲ. ಹುಡುಗನ ರೂಮ್ ಹೋಗ್ಬಾರ್ದು ಅಂತ ಗೊತ್ತಿಲ್ವಾ? ಗೊತ್ತಿಲ್ವೋ ಹೇಳೋ. ಇಷ್ಟೊತ್ತಲ್ಲಿ ಅವನ ರೂಮಲ್ಲಿ ನಿನಗೇನೆ ಕೆಲಸ? ಏನ್ ಕೆಲಸ ಅಂದೆ? ಅಮ್ಮ ಅವ್ರೆ, ನೀವ್ ತಪ್ಪಾಗಿ ಮಾತಾಡ್ತಾ ಇದ್ದೀರಾ. ಏಯ್, ನಾನು ತಪ್ಪು ಮಾತಾಡ್ತಿದ್ದೀನಿ ಅಂದ್ರೆ ನಿನ್ನ ಸಿಗದ್ ಹಾಕ್ಬಿಡ್ತೀನಿ. ಹೌದು, ನನಗೆ ಎದುರು ಮಾತಾಡ್ತಿದ್ಯಾ ಅಂದ್ರೆ ನಿನಗೆಷ್ಟು ಧೈರ್ಯನೇ? ಏನೋ ನೀನು ಕೊಟ್ಟಿರೋ ಸಲಿಗೆನಾ? ಅತ್ತೆ, ನೀ ನನ್ನ ಮುಂದೆ ಗಟ್ಟಿಯಾಗಿ ಮಾತಾಡಿದ್ರೆ ತಪ್ಪು ಸರಿ ಹೋಗೋದಿಲ್ವೋ? ಭದ್ರಾ, ಮಧ್ಯರಾತ್ರಿಯಲ್ಲಿ ಏನಿದು ಗಲಾಟೆ? ಏನಾಯ್ತೋ? ಅಪ್ಪ, ಅತ್ತೆ ಪುಣ್ಯನ್ ಬಗ್ಗೆ ತುಂಬಾ ತಪ್ಪಾಗಿ ಮಾತಾಡ್ತಿದ್ದಾರೆ. ಒಂದು ಸಲ ಹೇಳಿದ್ರು ಮತ್ತದೇ ತಪ್ಪು ಮಾಡಿದಾಳೆ. ಅದಕ್ಕೆ ಸರಿಯಾಗಿ ಬುದ್ಧಿ ಹೇಳ್ತಿದ್ದೀನಿ. ತಪ್ಪ ಅಣ್ಣ? ಏನ್ ಮಾಡಿದ್ಲು ತಪ್ಪು? ನಾನ್ ಹೇಳ್ತೀನಿ ಮಾವಯ್ಯ. ಭಾವಂಗೆ ಊಟ ಕೊಡೋಣ ಅಂತ ರೂಮಿಗೆ ಹೋಗಿದ್ದೆ. ಆದ್ರೂ ಈ ಸಮಯದಲ್ಲಿ ಒಂಟಿಯಾಗಿ ಒಂದು ಹುಡುಗನ ರೂಮಲ್ಲಿರೋದು ತಪ್ಪಲ್ವಣ್ಣ? ಒಂದ್ಸಲ ಹೇಳಿದ್ಮೇಲೂ ಕೂಡ ಭಾವನ್ ರೂಮಿಗೆ ಮತ್ತೆ ಹೋಗಿದ್ದಾಳೆ. ಪುಣ್ಯ ಬಗ್ಗೆ ನನಗ್ ಗೊತ್ತು, ಅವಳು ತುಂಬಾ ಒಳ್ಳೆಯವಳು. ನೀನೇ ಅಪಾರ್ಥ ಮಾಡ್ಕೊಂಡಿದ್ಯಾ ಅನ್ಸುತ್ತೆ. ಇಲ್ಲ ಅದ್ಕೆ, ಇವಳ ಬಗ್ಗೆ ಸರಿಯಾಗಿ ತಿಳ್ಕೊಂಡೆ ಮಾತಾಡ್ತಾ ಇದ್ದೀನಿ. ಅಷ್ಟಕ್ಕೂ ಇವಳು
ಭದ್ರಾವತಿ ಅನಿರುದ್ಧ್ಗೆ ಚಿಕಿತ್ಸೆ ಮಾಡ್ತಿದ್ದಾಳೆ ಮರ್ತು ಹೋಯ್ತಾ? ಚಿಕಿತ್ಸೆ ಮಾಡ್ತಿರೋದು ಇವಳಲ್ಲ, ಇವಳಮ್ಮ. ಏನೋ ದುರುದ್ದೇಶ ಇಟ್ಕೊಂಡೆ ಭಾವನ್ ರೂಮಿಗೆ ಹೋಗಿದ್ದಾಳೆ. ಇವಳು ಇತಿಮಿತಿಯಲ್ಲಿದ್ರೆ ಇವಳಿಗೆ ಒಳ್ಳೇದು. ಮತ್ತೆ ಪರ್ಣಿಕಾ ಕೂಡ ಅದೇ ಕೋಣೆಯಿಂದ ಆಚೆ ಬಂದ್ಲಲ್ಲ. ಅಣ್ಣ, ಇವಳಿಗೂ ನನ್ನ ಮಗಳಿಗೂ ಏನಣ್ಣ ಹೋಲಿಕೆ? ಇವಳು ಮನೆ ಕೆಲಸದವಳು, ಇವಳು ಈ ಮನೆ ಸೊಸೆ ಆಗ್ಬೇಕಾಗಿರೋಳು. ಇವಳು ಅನಿರುದ್ಧ್ಗೆ ಜೊತೆಯಾಗಿ ಚಿಕ್ಕ ವಯಸ್ಸಿಂದ ಆಟ ಆಡಿ ಬೆಳೆದು ಇಷ್ಟೆಲ್ಲ ಅರ್ಹತೆಗಳಿರೋ ನನ್ನ ಮಗಳಲ್ಲಿ ಅನಾಥೆಯಾಗಿ ಬಂದಿರೋ ಈ ಮನೆ ಕೆಲಸದವಳಲ್ಲಿ. ನನ್ನ ಮಗನ್ನ ಬದುಕಿಸಿದಾಳೆ. ಅದಕ್ಕೆ ಇವಳು ಕಾಲ್ ತೊಳೆದು ಪೂಜೆ ಮಾಡಕ್ಕಾಗತ್ತ ಅಣ್ಣ? ಇವಳನ್ನ ಯಾವುದೇ ಕಾರಣಕ್ಕೂ ನಂಬಾರ್ದು. ನಂಬದವ್ರ ಕುತ್ತಿಗೆ ಕೂಯ್ದು ಬಿಡ್ತಾಳೆ ಇವಳು. ಅದಕ್ಕೆ ನಮ್ಮ ಹುಡುಗನ ಹುಷಾರಾಗಿ ನೋಡ್ಕೊಳ್ಳೋದ್ರಲ್ಲಿ ಯಾವ ತಪ್ಪು ಇಲ್ಲ ಅಲ್ವಣ್ಣ? ಇವಳು ಈ ಕ್ಷಣನೇ ಈ ಮನೆಯಿಂದ ಹೊರಗೆ ಹೋಗ್ಬೇಕು. ಹೋಗೆ ಆಚೆಗೆ ಹೋಗೆ. ಭದ್ರಾ, ಅಣ್ಣ, ಇದು ನಿನ್ ತಂಗಿ ನಿರ್ಧಾರ ಅಣ್ಣ. ನಾನು ತಗೊಂಡಿರೋ ನಿರ್ಧಾರಕ್ಕೆ ನೋವಾಗೋ ಥರ ನಡ್ಕೋಬೇಡ. ಮನೆ ಮಗಳು ಕಣ್ಣೀರು ಹಾಕಿದ್ರೆ ಅದು ಮನೆಗೆ ಶ್ರೇಯಸ್ಸಲ್ಲ. ನನ್ನ ನಿರ್ಧಾರ ತಪ್ಪು ಅನ್ನೋದಾದ್ರೆ ನಮ್ಮ ಸಂಬಂಧಕ್ಕೆ ಬೆಲೆ ಇರೋದಿಲ್ಲ ಅಣ್ಣ. ನಾನಾಡೋ ಮಾತಿಗೆ ಈ ಮನೆಯಲ್ಲಿ ಬೆಲೆ ಇಲ್ಲ ಅನ್ನೋದಾದ್ರೆ ಇವಳು ಮುಂದೆ ನಾನು ಸಣ್ಣೊಳಗೋಗ್ತೀನಿ. ಹುಚ್ಚು ಭದ್ರಾ, ನಿನ್ನ ಆಸೆ ಅಂತ ನಡೆಯುತ್ತೆ ಬಿಡು. ಮೊದ್ಲವಳು ಬಂದಿರೋ ಕೆಲಸ ಮುಗಿಲಿ. ಸರಿ ಅಣ್ಣ, ನಿನಗೆದುರು ಮಾತಾಡುವಂಥ ಸಾಹಸ ನಾನು ಮಾಡಲ್ಲ. ಆದರೆ ಇವಳು ವೈದ್ಯ ಏನಾದರೂ ಬೆಳಿಗ್ಗೆ ಮಾತ್ರನೇ, ರಾತ್ರಿ ವೇಳೆ ಇವಳು ಬಂಗ್ಲೆಯಲ್ಲಿ ಯಾವುದೇ ಕಣಕು ಇರಬಾರ್ದಣ್ಣ. ಹೋಗೆ ಹೋಗೋ. ಭದ್ರಾ, ಪಾಪ ಹೆಣ್ಮಗಳು ಈ ರಾತ್ರಿ ಎಲ್ಲಿಗೆ ಅಂತ ಹೋಗ್ತಾಳೆ? ಅಮ್ಮ ಬಂದಿದ್ದಾಳಲ್ಲಮ್ಮ, ಅಮ್ಮ ಅನ್ಕೊಂಡು ಆ ದೇವಕಮ್ಮ ಅವಳ ಹತ್ರನೇ ಹೋಗ್ತಾಳೆ ಬಿಡಿ. ಅಮ್ಮ, ಚೌಡಮ್ಮ ತಾಯಿ, ನನ್ನನ್ನು ಕ್ಷಮಿಸ್ಬಿಡಮ್ಮ. ಇವಾಗ ಏನ್ ಮಾಡ್ಬೇಕು ನನಗೇನು ಅರ್ಥ ಆಗ್ತಿಲ್ಲ. ಮಣಿನ ನನಗೆ ತಗೊಳಕ್ ಆಗ್ತಿಲ್ವೇನೋ ಅಂತ ನನಗೆ ತುಂಬಾ ಭಯ ಆಗ್ತಿದೆ ಅಮ್ಮ.
ಅಮ್ಮ ಚೌಡಮ್ಮ ತಾಯಿ, ಯಾಕೆ ನನಗೆ ಈ ಪರೀಕ್ಷೆಗಳು? ಬಂದಿರೋ ಕೆಲ್ಸನೇ ಬೇರೆ, ಇಲ್ಲಿ ಕೇಳಿಸ್ಕೊತಿರೋ ಮಾತೆ ಬೇರೆ. ಈ ಅವಮಾನ ಎಲ್ಲ ಯಾಕಮ್ಮ? ನಾನು ಮಾಡಿರೋ ಸಹಾಯನೂ ಮರೆತು ಈ ಥರ ಮಧ್ಯರಾತ್ರಿಲಿ ನನ್ನ ಹುಡುಗಿ ಅಂತಾನೂ ನೋಡ್ದೆ ಆಚೆ ಕಳಿಸ್ಬಿಟ್ಟಿದ್ದಾರೆ. ಅನಿರುದ್ಧ ಹತ್ರ ಹೇಗಾದ್ರೂ ಮಾಡಿ ನಿಜ ಹೇಳಿಸಿ ನಾಗಮಣಿನ ಪಡ್ಕೊಳ್ಳೇಬೇಕು. ಆದ್ರೆ ಈ ರಾತ್ರಿಲಿ ಅದನ್ನ ಹೇಗ್ ಪಡ್ಕೊಳ್ಳೋದು? ಈ ಹರಿನಗರದಲ್ಲಿ ನನಗೆ ಆಶ್ರಯ ಕೊಡೋರು ಯಾರಿದ್ದಾರೆ? ಏಯ್, ಈಗಷ್ಟೇ ಆ ಪುಣ್ಯನ ಈ ಮನೆಯಿಂದ ಹೊರಗೆ ಕಳಿಸಿದ್ದೀನಿ. ಅವಳಿಗೆ ಹಿಂದೆ ಮುಂದೆ ಅಂತ ಯಾರೂ ಇಲ್ಲ. ಹತ್ಕೊಂಡು ಅವಳು ಇಲ್ಲೇ ಎಲ್ಲೋ ತಿರುಗಾಡ್ತಾ ಇರ್ತಾಳೆ. ಅದಾದ್ಮೇಲೆ ಅವಳು ವಿಷಯನ ಪಶುಪತಿ ನೋಡ್ಕೋತಾನೆ. ಆಯ್ತಮ್ಮ. ಏಯ್, ಈ ವಿಷಯ ಏನಾದ್ರೂ ಹೊರಗೆ ಬಂದ್ರೆ ಕತ್ತರಿಸಾಕ್ಬಿಡ್ತೀನಿ. ಸರಿನಮ್ಮ. ಪುಣ್ಯ ಪುಣ್ಯ, ಅಮ್ಮ, ಏನಾಯ್ತಮ್ಮ? ಈ ರಾತ್ರಿ ಹೊತ್ತಲ್ಲಿ ಹೀಗೆ ಆಚೆ ಕೂತ್ಕೊಂಡು ಅಳ್ತಾ ಇದೀಯಾ? ನನ್ನ ಭದ್ರಾವತಿ ಆಚೆ ಕಳಿಸ್ಬಿಟ್ಲಮ್ಮ. ಆಚೆ ಹಾಕ್ಬಿಟ್ಲಾ? ಯಾಕಮ್ಮ? ಏನಾಯ್ತು ಅಂದ್ರೆ, ಇವಳು ವೈದ್ಯ ಏನಾದ್ರು ಬೆಳಿಗ್ಗೆ ಮಾತ್ರನೇ. ರಾತ್ರಿ ವೇಳೆ ಇವಳು ಬಂಗ್ಲೆಲಿ ಯಾವುದೇ ಕಣಕು ಇರಬಾರ್ದಣ್ಣ. ರಾತ್ರಿ ಹೊತ್ತು ನಾನು ಮನೇಲಿ ಇರಬಾರ್ದಂತಮ್ಮ. ಈ ಊರಲ್ಲಿ ನನಗೆ ಯಾರಿದ್ದಾರಮ್ಮ? ನಾನಿದ್ದೀನಮ್ಮ. ನಿನಗೆ ಜೊತೆಯಾಗಿರ್ತೀನಮ್ಮ. ಈ ಊರಲ್ಲಿ ನನಗೆ ಪರಿಚಯ ಇರೋರ ಮನೆ ಇದೆ. ನಾನು ಅಲ್ಲೇ ಇರ್ತಿದ್ದೀನಿ. ನನ್ನ ಜೊತೆ ನೀನು ಕೂಡ ಅಲ್ಲಿರ್ಬೋದು. ನನ್ನ ಮಗಳಾಗಿ ನೀನು, ನಿನಗೆ ತಾಯಿಯಾಗಿ ನಾನು. ಬರ್ತೀಯಲ್ಲ? ದೇವ್ರ ಥರ ಬಂದಿದ್ಯಮ್ಮ ನಿನ್ ಋಣನ. ದೊಡ್ಡ ದೊಡ್ಡ ಮಾತುಗಳು ಬೇಡ. ತಾಯಿ ಮಗಳ ಮಧ್ಯೆ ಋಣಾನುಬಂಧ ಏನಮ್ಮ? ಅಮ್ಮ, ಅಮ್ಮ, ಮಹಾಬೇತಾಳ, ಇವತ್ತು ನಿನಗೆ ವಿಶೇಷ ಸುದ್ದಿ. ಅದೇನಂತ ಗೊತ್ತಾ? ಮಹಾನೈವೇದ್ಯ, ನರಬಲಿ. ಅದರಲ್ಲೂ ಕನ್ಯೆಯ ಬಲಿ. ಚೆನ್ನಾಗಿ ಜೀರ್ಣಿಸ್ಕೋಬಹುದು ನೀನು. ನನ್ನ ಉಡುಗೊರೆ ನೀನು ಅರ್ಪಿಸ್ಕೋಬೇಕು. ಅದ್ಭುತ ಶಕ್ತಿಗಳನ್ನ ನೀನ್ ನನಗೆ ಕರುಣಿಸ್ಬೇಕು.
ಮಹಾಬೇತಾಳ ಬೇತಾಳ. ಅಮ್ಮ ಅಷ್ಟಕ್ಕೂ ನೀನ್ ಎಲ್ಲಿಂದ ಬರ್ತಾ ಇದೀಯ ಅಮ್ಮ? ಬೇಕಾಗಿರೋರ್ಗೊಬ್ಬರಿಗೆ ಏನೋ ಸಮಸ್ಯೆ ಆಗಿದ್ದಕ್ಕೆ ಹೋಗಿ ಚಿಕಿತ್ಸೆ ಕೊಟ್ಟು ಬರ್ತಿದ್ದೀನಿ. ನಮ್ಮಮ್ಮ ಕೂಡ ಚಿಕಿತ್ಸೆ ಕೊಡ್ತಾರೆ ಅಮ್ಮ. ಹೌದಾ? ಪ್ರಾಣ ಕಾಪಾಡೋ ಅಂಥವ್ರು ದೇವರಿಗೆ ಸಮಾನ ಅಮ್ಮ. ನೋಡಮ್ಮ ಅವ್ರನ್ನ, ಅವ್ರಿಗೆ ಸೇವೆ ಮಾಡಿದ್ದಕ್ಕೆ ನನ್ನನ್ನೇ ಮನೆಯಿಂದ ಆಚೆ ಹಾಕಿದ್ರು. ಬೇಜಾರಾಗ್ಬೇಡಮ್ಮ, ಅವರಿಗೆ ಕಾಲನೇ ಬುದ್ಧಿ ಹೇಳುತ್ತೆ. ನಡಿಯಮ್ಮ ಹೋಗೋಣ. ನಾಗಮಣಿ 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 ಸಿದ್ಧ ನಾಗಮಣಿ 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 ಸಿದ್ಧ. ಪರಮೇಶ್ವರ, ಮಾತನ್ನ ಉಳಿಸ್ಕುವಂತ ನನ್ನ ಜವಾಬ್ದಾರಿಯನ್ನ ನೆನಪು ಮಾಡ್ತಾ ಇದೀಯಾ ತಂದೆ? ನಾಗಮಣಿ ಎಲ್ಲೇ ಇದ್ರೂ ತಗೊಂಡು ಬಂದು ನಿನ್ನ ಕೈಗೆ ಸಮರ್ಪಿಸ್ತೀನಿ. ನನಗೆ ಮಾರ್ಗ ತೋರಿಸು ತಂದೆ. ನನಗೆ ದಾರಿನ ತೋರಿಸ್ದೆ, ಧನ್ಯೋಸ್ಮಿ. ಹರ ಹರ ಮಹಾದೇವ ಶಂಭೋ ಶಂಕರ, ಶಂಭೋ ಶಂಕರ. ಏಯ್, ಆ ಕಡೆ ನೋಡೋಣ ಬಾ. ಬಿಡಿ ನನ್ನನ್ನು ಬಿಟ್ಬಿಡಿ.